ನಮಸ್ಕಾರ. ರೈತರಿಗೆ UASB ಸ್ಟುಡಿಯೋಗೆ ಸ್ವಾಗತ. ನಾನು ಲೋಹಿತ್ ಕುಮಾರ್, ನನ್ನ ಜೊತೆ ಮನೋಜ್ KP ಅವರಿದ್ದಾರೆ. ನಮಸ್ಕಾರ. ನಾವು GKVKಯ ವಿದ್ಯಾರ್ಥಿಗಳು. ಇಂದು ನಾವು ಹಸಿರೆಲೆ ಗೊಬ್ಬರ ಮತ್ತು ಅದರ ಮಹತ್ವದ ಬಗ್ಗೆ ರೈತರಿಗೆಲ್ಲ ತಿಳಿಸಿಕೊಳ್ಳೋಣ. ಹಸಿರೆಲೆ ಗೊಬ್ಬರ ಅಂದ್ರೇನು ಮತ್ತು ಅದನ್ನು ಹೇಗೆ ತಯಾರಿಸ್ತಾರೆ? ಹಸಿರೆಲೆ ಅಂದರೆ ಸೋ ಸಿಂಪಲ್. ಅಂದರೆ ಈಗ ಹಸಿರೆಲೆ ಬೀಜಗಳನ್ನ ತಂದು ಹೊಲದಲ್ಲಿ ಹಾಕ್ತಾರೆ. ಅಂದರೆ ನಾರ್ಮಲಾಗಿ ಫಾರ್ಮರ್ಸ್ ಮಾಡ್ತಾರೆ ಇದನ್ನ. ಅವ್ರಿಗೆ ತೋರ್ಸಕ್ಕೆ ಹೇಳೋದಷ್ಟೇ. ಈಗ ಅಂದರೆ ಹಸಿರೆಲೆ ಗೊಬ್ಬರ ಬೀಜ ಹಾಕಿದ್ಮೇಲೆ ಬಿಫೋರ್ ಫ್ಲವರಿಂಗ್ಗೆ ಅದನ್ನ ಮಣ್ಣೊಳಗೆ ಸೇರಿಸಿದ್ರೆ ಅದು ಚೆನ್ನಾಗಿ ಸಾಯಿಲ್ನಲ್ಲಿ ನ್ಯೂಟ್ರಿಯೆಂಟ್ ಎಲ್ಲ ರಿಲೀಸ್ ಔಟ್ ಆಗುತ್ತೆ. ಅಂದರೆ ಕ್ರಾಪಿಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ರಿಲೀಸ್ ಆಗುತ್ತೆ. ಸರ್, ಈಗ ಹಸಿರೆಲೆ ಗೊಬ್ಬರ ಹಾಕೋದ್ರಿಂದ ಮಣ್ಣಿಗೆ ಯಾವ ಥರ ಉಪಯೋಗ ಆಗುತ್ತೆ ಮತ್ತು ಅದರಿಂದ ರೈತರಿಗೆ ಹೇಗೆ ಲಾಭಗಳಾಗುತ್ತೆ ಅಂತ ಸ್ವಲ್ಪ ಹೇಳಿ. ಅಂದರೆ ಈಗ ಹಸಿರೆಲೆ ಗೊಬ್ಬರ ಹಾಕ್ತೀಯ ನೀನು, ಈಗ ಡೈರೆಕ್ಟ್ ಹಸಿರೆಲೆ ಗೊಬ್ಬರ ಮಣ್ಣಿಗೆ ಇನ್ಕಾರ್ಪೊರೇಟ್ ಮಾಡಿದಾಗೆ ಅದು ಸ್ಲೋ ಆಗಿ ರಿಲೀಸ್ ಆಗುತ್ತೆ. ಅಂದರೆ ಯೂರಿಯಾ ಅಂದರೆ ಫಾಸ್ಟಾಗಿ ರಿಲೀಸ್ ಆಗಿ ಅಂತ, ಅಥವಾ ಈಗ ವೇಸ್ಟ್ ಲೀಚ್ ಔಟ್ ಆಗೋದಾಗಲಿ, ಮತ್ತು ಅದು ಹರ್ಕೊಂಡೋಗಿ ಎಲ್ಲೋ ಲೇಕಿ ಸೇರ್ಕೊಂಡು ವಾಟರ್ ಬಾಡಿ ಸ್ವಲ್ಪ ಅಲ್ಲಿ ಪೊಲ್ಯೂಟ್ ಆಗಿ, ಮತ್ತು ಅಲ್ಲಿ ವಾಟರ್ ಲೇಕಲ್ಲೆಲ್ಲ ಅಕ್ವಾಟಿಕ್ ಅನಿಮಲ್ಸ್ ಎಲ್ಲ ಅಲ್ಲಿ ಅದು ಸಫರ್ ಪಡುತ್ತೆ. ಹಂಗಾಗಿ ಯೂರಿಯಾ ರೆಡ್ಯೂಸ್ ಮಾಡೋಕ್ಕೆ ಮತ್ತು ಇದ್ರ ಇನ್ಪುಟ್ ಕಾಸ್ಟು ಜಾಸ್ತಿ ಆಗುತ್ತೆ. ಅಂದರೆ ಯೂರಿಯಾ ಕೆಮಿಕಲ್ ಫರ್ಟಿಲೈಸರ್ DAP ಆಗಿರೋದು, ಯೂರಿಯಾ ಆಗಿರೋದು ಭಾಳ ಕಾಸ್ಟ್ಲಿ ಇರುತ್ತೆ. DAP ಭಾಳ ಕಾಸ್ಟ್ಲಿ, ಯೂರಿಯಾ ಮೇಲೆ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ಕಾಸ್ಟ್ಲಿ ಆದ್ದರಿಂದ ಇದನ್ನು ಯೂಸ್ ಮಾಡ್ಕೊಂಡ್ರೆ ನಾವು ಸ್ವಲ್ಪ ಇನ್ಪುಟ್ ಕಾಸ್ಟ್ನ ರಿಡ್ಯೂಸ್ ಮಾಡಿ ಫಾರ್ಮರ್ಸ್ಗೆ ಬೆನಿಫಿಟ್ ಆಗುತ್ತೆ. ಅಂದರೆ ಪ್ರಾಫಿಟ್ ಜಾಸ್ತಿ ಮಾಡ್ಕೋಬೋದು ಬೇರೆ ಕ್ರಾಪ್ಗೆ. ಸರ್, ಇದೇ ಥರ ಈಗ ನೀವು ಹಸಿರೆಲೆ ಗೊಬ್ಬರದ ಬಗ್ಗೆ ನಮ್ಮ ರೈತರಿಗೆ ಹೇಳ್ತಿದ್ರಲ್ವಾ, ನೀವು ಯಾವ ಥರ ಈ ಹಸಿರೆಲೆ ಗೊಬ್ಬರನ ನಿಮ್ಮ ಕಾಲೇಜಲ್ಲಿ ಯಾವ ಥರ ಇದನ್ನ ಉಪಯೋಗಿಸಿದ್ದೀರಾ ಹೇಳ್ತೀರಾ? ಅಂದರೆ ನಿಮ್ಮ ಈ ಪ್ರಾಜೆಕ್ಟ್ಗಳೇನು ಕೊಡ್ತಾರಲ್ಲ, ಅಗ್ರೋನಾಮಿ ಅಂತ ಅದರಲ್ಲಿ ಆ ಥರ ಪ್ರಾಜೆಕ್ಟ್ ಕೊಟ್ಟಾಗ ಆ ಥರ ಅದರಲ್ಲಿ ಯಾವ ಬೆಳೆಗಳಲ್ಲಿ ನೀವು ಈ ಹಸಿರೆಲೆ ಗೊಬ್ಬರನ ಉಪಯೋಗಿಸಿದ್ದೀರಾ? ಅಂದರೆ ಈಗ ರೈಸ್ ಬೆಳಿತಾರಲ್ಲ, ನಮ್ಮ ಕಾಲೇಜಲ್ಲಿ ನಾನು ನೋಡಿಲ್ಲ, ಬಟ್ ನಾವು ಎಲ್ಲ ಕೇಳಿರೋದು. ನಮ್ಮ ಕಾಂಟ್ರಾಕ್ಟ್ ಫಾರ್ಮರ್ ಊರಲ್ಲಿ ನೋಡಿ, ಅಂದರೆ ರಾವೆ ವಿಲೇಜಲ್ಲಿ ನೋಡಿರೋದು. ಅಲ್ಲಿ ರೈಸು ಬೆಳೆಗಿಂತ ಮುಂಚೆ ಒಂದು 1.5-2 months ಬ್ಯಾಕ್ ಅದನ್ನು ಸೋ ಮಾಡ್ತಾರೆ. ಆಮೇಲೆ ಸಾಯಿಲಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ರೆ ಒಂದು 10-15 days ಗ್ಯಾಪ್ ಬಿಡಬೇಕು. ಯಾಕಂದರೆ ಸ್ಲೋ ಡಿಕಂಪೋಸೇಷನ್ನು, ಮೈಕ್ರೋ ಆರ್ಗನಿಸಮ್ ಚೆನ್ನಾಗಿ ಡೆವಲಪ್ ಆಗಿ ಅದು ಸಾಯಿಲಿಗೆಲ್ಲ ಕರೆಕ್ಟಾಗಿ ಲೀಚ್ ಔಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಬೇಕು ಅದಕ್ಕೆ. ಅಷ್ಟು ಆಫ್ಟರ್ ಇನ್ಕಾರ್ಪೊರೇಷನ್ ಆಮೇಲೆ ಒಂದು 10-15 days ಬಿಟ್ಟು ಆಮೇಲೆ ಒರಿಜಿನಲ್ ಕ್ರಾಪ್ನ ಸೋ ಮಾಡಿದರೆ ಇದು ಬೆಟರ್ ಯೂಸೇಜ್ ಆಗುತ್ತೆ. ಓಕೆ ಸರ್, ಇದೇ ಥರ ಹಸಿರೆಲೆ ಗೊಬ್ಬರಗಳನ್ನ ನಮ್ಮ ರೈತರು ಬೆಳಿಬೇಕು ಅಂತಂದರೆ ಅವ್ರಿಗೆ ಯಾವ ಥರದ ಹಸಿರೆಲೆ ಗೊಬ್ಬರಗಳನ್ನು ನೀವು ಸಜೆಸ್ಟ್ ಮಾಡ್ತೀರಾ? ಅಂದರೆ ಸರ್, ಇಲ್ಲಿ ಈಗ ಹೊಲದಲ್ಲಿ ಹಾಕೋಕ್ಕೆ ಮತ್ತು ಬದು ಮೇಲೆ ಹಾಕೋಕೆ, ಅಂದರೆ ಬಂಡ್ ಅಂತಾರಲ್ಲ, ಬದು ಮೇಲೆ ಹಾಕೋದು ಒಂಥರ ಬೇರೆ ಬೇರೆ ಇರ್ತವೆ. ಈಗ ಹೊಲದಲ್ಲಿ ಅಂದರೆ ಅವ್ರು ಎಲ್ಲಿ ಮೇನ್ ಬೆಳೆ ಬೆಳಿತಾರೋ ಅಲ್ಲೇ ಹಾಕುವಂಥ, ಫಾರ್ ಎಕ್ಸಾಂಪಲ್ ದಯಾಂಚ್ ಆಗಿರ್ಬೋದು, ಸನ್ನೆಮ್ ಸೀಡ್ಸ್ನ ಸೋ ಮಾಡಿ ಅದೇ ಫ್ಲವರಿಂಗ್ ಬರೋಕ್ಕಿಂತ ಮುಂಚೆ ಸಾಯಿಲ್ ಒಳಗೆ ಸೇರಿಸೋದು. ಇನ್ನೊಂದಂದ್ರೆ ಬದು ಮೇಲೆ ಹಾಕ್ತೀವಿ. ಬದು ಮೇಲೆ ಸುಬ್ಬಬುಲ್ ಆಗಿರ್ಬೋದು ಅಂತ ದೊಡ್ಡ ದೊಡ್ಡ ಮರಗಳವು, ಅದ್ರ ಎಲೆನ ಮುರುಕ್ ಬಂದು ಹೊಲದಲ್ಲಿ ಹಾಕಿ ಅದನ್ನು ಇನ್ಕಾರ್ಪೊರೇಟ್ ಮಾಡಿ ಕೂಡ ಮಾಡ್ಬೋದು. ಆ ಥರ ಮಾಡಿದ್ರು ಕೂಡ ವಿ ವಿಲ್ ಗೆಟ್ ಬೆನಿಫಿಟ್ ಫ್ರಮ್ ದಿಸ್. ಓಕೆ ಸರ್, ಈಗ ಕೌಪಿ ಮತ್ತೆ ಗ್ರೀನ್ ಗ್ರಾಮ್ ಅಂತ ಬೆಳೆಗಳನ್ನ ಕೂಡ ಹಸಿರೆಲೆ ಗೊಬ್ಬರಗಳಾಗಿ ನಾವು ಯೂಸ್ ಮಾಡ್ಬೋದು. ಹೌದು ಸರ್, ಯಾಕಂದ್ರೆ ಈಗ ಕೌಪಿ ನಮಗೆ ಎಕನಾಮಿಕಲ್ ಪಾರ್ಟ್ ಸೀಡ್ಸ್ನ ತಗೊಂಡಾದ್ಮೇಲೆ ಅದು ಆಬ್ವಿಯಸ್ಲಿ ವೇಸ್ಟ್ ಆಗುತ್ತೆ. ಅದನ್ನ ಸುಮ್ಮನೆ ಹಂಗೆ ಈಗ ಬಿಡ ಬದಲಿ ಅದನ್ನ ಸಾಯಿಲ್ ಒಳಗೆ ಇನ್ಕಾರ್ಪೊರೇಟ್ ಮಾಡಿದರೆ ಅಲ್ಲಿ ಆ್ಯಕ್ಚುಲಿ ಅದು ನೈಟ್ರೋಜನ್ ನಾಡಿಲ್ಸ್ ಎಲ್ಲ ಇರುತ್ತಲ್ಲ, ಲೆಗ್ಯೂಮ್ಸ್ ಕ್ರಾಪ್ಸ್, ಹಂಗಾಗಿ ಅದನ್ನು ಕೂಡ ನಾವು ಇನ್ಕಾರ್ಪೊರೇಟ್ ಮಾಡಿದರೆ ಇನ್ನೂ ನ್ಯೂಟ್ರಿಯೆಂಟ್ಸ್ ರಿಚ್ ಆಗುತ್ತೆ, ಸಾಯಿಲ್ ಫರ್ಟಿಲಿಟಿ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಇನ್ನು ನಾವು ಕೆಮಿಕಲ್ ಮೇಲೆ ಡಿಪೆಂಡೆಂಟ್ ಆಗೋದು ಕಡಿಮೆ ಮಾಡ್ಬೋದು ಇದರಿಂದ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ರೈತರೆ, ಇದೇ ಥರ ಹಸಿರೆಲೆ ಗೊಬ್ಬರಗಳನ್ನು ನೀವು ಬಳಸಿ ಮತ್ತು ನಿಮ್ಮ ಹೊಲದಲ್ಲಿ ಅದನ್ನು ಬಳಸೋದ್ರಿಂದ ನಿಮ್ಮ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸಿ. ಇದೇ ರೀತಿಯಾದಂಥ ಇನ್ನೂ ವಿಡಿಯೋಗಳಿಗೋಸ್ಕರ ನಮ್ಮ UASB ಸ್ಟುಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.